34 134 ಮಾಡ್ಕೋ. ನಿನ್ ಫೀಸ್ಗೆ ಅಂತ ಲಕ್ಷ ಸುಡಿತೀನಲ್ಲೋ. ಜಸ್ಟ್ ಪಾಸ್ ಕೂಡ ಆಗಿಲ್ಲ. ನಿನ್ನ ಒಂದೇ ಒಂದಿನಾನು ಕುತ್ಕೊಂಡ್ ಓದೋದನ್ನೇ ನೋಡಿಲ್ವಲ್ಲೋ. ಟೈಮ್ ಇರಲ್ವಪ್ಪ, ನೀನು ಟೈಮ್ ಇರಲ್ವಾ? ಇರಲ್ಲ. ಅದಂಗೆ ಒಂದ್ ವರ್ಷದಲ್ಲಿ ಎಷ್ಟು ದಿನ ಇರುತ್ತೆ? 365 ದಿನ. ಒಂದ್ ವರ್ಷದಲ್ಲಿ 52 ಸಂಡೆ ಇರುತ್ತೆ. ಅದನ್ನ ತೆಗಿ, 313 ದಿನ. ನಮಗೆ 1 ತಿಂಗಳು ಸಮ್ಮರ್ ಹಾಲಿಡೇಸ್ ಕೊಡ್ತಾರೆ. ಒಂದ್ 50 ದಿನ ಇಟ್ಕೊಳ್ಳೋಣ. ಆ 50 ದಿನ ನಾವು ಮೈನಸ್ ಮಾಡು, 263 ದಿನ ಉಳಿದಿದೆ. ನಾವು ದಿನಕ್ಕೆ 8 ಅವರ್ ಮಲ್ಕೊಂಡ್ರೆ ವರ್ಷಕ್ಕೆ 122 ದಿನ ಅಲ್ಲೇ ಹೋಗುತ್ತೆ. ಇನ್ನೂ 141 ದಿನ ಇದೆ. ನಾನ್ ದಿನಕ್ಕೆ 1 ಅವರ್ ಫೋನ್ ಗೇಮ್ಸ್ ಆಡಿದ್ರು ಅದು ವರ್ಷಕ್ಕೆ 15 ದಿನ ಗೇಮ್ಸ್ ಆಡ್ದಂಗೆ. ಅದನ್ನು ತೆಗಿ, 126 ದಿನ. ನಾವು ದಿನಕ್ಕೆ 1 ಅವರ್ ಮಾತಲ್ಲೇ ಟೈಮ್ ಪಾಸ್ ಮಾಡಿದ್ರು ವರ್ಷಕ್ಕೆ 15 ದಿನ ಮಾತಲ್ಲೇ ಹೋಗ್ಬಿಡುತ್ತೆ. 111 ದಿನ ಕ್ಲಾಸ್ ಟೆಸ್ಟ್, ಸರ್ಪ್ರೈಸ್ ಟೆಸ್ಟ್, ಇಂಟರ್ನಲ್ಸ್, ಮಿಡ್ಟರ್ಮ್, ಫೈನಲ್ ಎಕ್ಸಾಮ್ಸ್ ಅಂತ ವರ್ಷಕ್ಕೆ 35 ದಿನ ಎಕ್ಸಾಮ್ಸ್ ಅಲ್ಲೇ ಹೋಗುತ್ತೆ. 76 ಡೇಸ್ ಹಬ್ಬ ಹರಿದಿನ ಹುಣ್ಣಿಮೆ ಅಂತ ವರ್ಷಕ್ಕೆ 40 ದಿನ ಸೆಲೆಬ್ರೇಷನ್ ಅಲ್ಲೇ ಹೋಗುತ್ತೆ. ಅದನ್ನು ತೆಗೀರಿ. ಇನ್ನೂ 36 ದಿನ ಇದೆ. ನಾಷ್ಟ, ಊಟ, ಡಿನ್ನರ್ ಅಂತ ನಾವು ದಿನಕ್ಕೆ 2 ಅವರ್ ತಿಂದ್ರು ವರ್ಷಕ್ಕೆ 30 ದಿನ ತಿನ್ನೋದ್ರಲ್ಲೇ ಕರಿತೀವಿ ಗೊತ್ತಾ? 6 ದಿನ ಇನ್ನೂ ಇದೆ. ನಾನು ವರ್ಷ ಪೂರ್ತಿ ಹಿಂಗೆ ಹುಷಾರಾಗಿಟ್ಬಿಡ್ತೀನ. 3 ದಿನ ಜ್ವರ ಬಂದಿತ್ತು ಅಂತ ಇಟ್ಕೊಳ್ಳಿ. ಇನ್ನೂ 3 ದಿನ ಇದೆ. ಫಂಕ್ಷನ್, ರಿಸೆಪ್ಷನ್, ಇನಾಗ್ರೇಷನ್ ಅಂತ ನೀವೇ 2 ದಿನ ಕರ್ಕೊಂಡು ಹೋಗಿರ್ತೀರಾ. ಇನ್ನೂ 1 ದಿನ ಇದೆಯಲ್ಲ, ಆ 1 ದಿನ ನನ್ ಬರ್ತ್ಡೇ ಡ್ಯಾಡಿ. ನನ್ ಬರ್ತ್ಡೇ ದಿನ ಓದ್ಬೇಕು ಅಂತೀರಲ್ಲ.